ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಸೊ ನೋಡ್ತಿರೋ ವೀಕ್ಷಕರು ಎಲ್ಲರೂ ಪ್ರಾಫಿಟ್ ಮಾಡ್ಕೊಳ್ಳಿ, ಇವತ್ತು ಪ್ರಾಫಿಟ್ ಆಗತ್ತೆ. ಓಕೆ, ಸೊ ಇವತ್ತು ಡೇಟ್ ಬಂದುಬಿಟ್ಟು 6th June 2026. ಟೈಮ್ ಬಂದುಬಿಟ್ಟು 6:43 ಆಗ್ತಿದೆ. ಓಕೆ, ಅರ್ಲಿ ಮಾರ್ನಿಂಗ್ 6:43 ಆಗ್ತಾ ಇದೆ. ಸೊ ಇವತ್ತು ಮಾರ್ಕೆಟ್ ನೋಡೋದಾದ್ರೆ, ಇವತ್ತು ಮಾರ್ಕೆಟ್ ಬಂದುಬಿಟ್ಟು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿಬಿಟ್ಟು ಸ್ಮಾಲ್ ಒಂದು ಡೌನ್ಫಾಲ್ ಆಗಿ ಇಲ್ಲಿ ನಿಮಗೆ ಒಂದು ಝೋನ್ ನ ಪ್ಲಾಟ್ ಮಾಡಿದ್ದೀನಿ ನೋಡಿ. 23,403 ಇಂದ 23,350 ತನಕ ಒಂದು ಝೋನ್ ಇದೆ. ಈ ಝೋನ್ ಏನಾಗತ್ತೆ ಅಂದ್ರೆ, ಈ ಝೋನ್ ಕೆಳಗೆ ನಮಗೆ ಮಾರ್ಕೆಟ್ ಅಲ್ಲಿ ಡೌನ್ಫಾಲ್ ಆಗತ್ತೆ. ಮೋಸ್ಟ್ಲಿ ಇವತ್ತು ಮಾರ್ಕೆಟ್ ಈ ಒಂದು ಪ್ಲೇಸ್ ಅಲ್ಲಿ ಏನಾದರೂ ಓಪನ್ ಆದ್ರೆ ಈ ಒಂದು ಪಾಯಿಂಟ್ ನ ರಿಜೆಕ್ಷನ್ ಆಗಿ ತಗೊಂಡು ಅಗೈನ್ ನಾವು ಕೆಳಗಡೆ ನೋಡ್ತೀವಿ. ಅಗೈನ್ ಮಾರ್ಕೆಟ್ ಅಲ್ಲಿ ಒಂದು ಸೀಕ್ರೆಟ್ ಸಪೋರ್ಟ್ ಈ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ. ಈ ಸಪೋರ್ಟ್ ತಗೊಂಡು ಅಗೈನ್ ಒಂದು ಪುಲ್ ಬ್ಯಾಕ್ ಬರುತ್ತೆ. ಅಗೈನ್ ನಾವು ಸ್ಲೋ ಆಗಿ ಡೌನ್ ಫಾಲ್ ನೋಡ್ತೀವಿ. ಅಂಡ್ ಮಾರ್ಕೆಟ್ ಬಂದ್ಬಿಟ್ಟು ಇಲ್ಲೇ ಇವತ್ತು ಸೈಡ್ ವೇಸ್ ಆಗತ್ತೆ. ಈ ಝೋನ್ ಏನಿದೆ, ಈ ಝೋನ್ ಇನ್ ಬಿಟ್ವೀನ್ ಅಲ್ಲಿ ಇವತ್ತು ಮಾರ್ಕೆಟ್ ಇರಬಹುದು. ಈವನ್ ಈ ಮೊಮೆಂಟಮ್ ಏನಾಗ್ತಿದೆ, ಇದು ಸಹ ಅಷ್ಟೇ ಸ್ಲೋ ಮೊಮೆಂಟಮ್ ಆಗುವ ಒಂದು ಸಾಧ್ಯತೆ ತುಂಬಾ ಕಾಣ್ತಾ ಇದೆ. ಇವಾಗ ಏನ್ ಹೇಳಿದ್ದೀನಿ, ಇದು ಬಂದುಬಿಟ್ಟು ಪ್ಲಾನ್ ನಂಬರ್ ಎ. ಇವಾಗ ಪ್ಲಾನ್ ನಂಬರ್ ಬಿಗೆ ಬರ್ತೀನಿ ನೋಡಿ. ಇಲ್ಲಿ ನಿಮಗೆ ಪ್ಲಾಟ್ ಮಾಡಿರ್ತೀನಿ 23,561. ಅಬೌವ್ ದಿಸ್ 3 minutes ಟೈಮ್ ಫ್ರೇಮ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ, ಯಾವುದು ಈ ಒಂದು ಪ್ಲೇಸ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಇದು ಮತ್ತೆ ರೀಟೆಸ್ಟ್ ಮಾಡಿಬಿಟ್ಟು ಅಗೈನ್ ಮಾರ್ಕೆಟ್ ಅಲ್ಲಿ ಇಲ್ಲಿಂದ ನಾವು ಬುಲಿಶ್ ರ್ಯಾಲಿ ನೋಡ್ತೀವಿ. ಹಾಗೆ ಇಲ್ಲಿ ನೀವು ನೋಡೋದಾದ್ರೆ 22,717 ಕೆಳಗೆ ಮಾರ್ಕೆಟ್ ಅಲ್ಲಿ ಬೇರಿಶ್ ರ್ಯಾಲಿ ನೋಡ್ತೀವಿ. ಸೊ ಮೋಸ್ಟ್ ಇಲ್ಲಿ ತನಕ ಬರಲ್ಲ, ಬಿಕಾಸ್ ಇಲ್ಲಿಂದನೇ ನಮಗೆ ತುಂಬಾ ದೊಡ್ಡ ಮೊಮೆಂಟಮ್ ಇದೆ. ಸೊ ಡೈಲಿ ನಮಗೆ ಆಗೋದು 1% to 1.5% ಮೊಮೆಂಟಮ್ ಆಗೋದು. ಸೊ ಇದು ಆಲ್ಮೋಸ್ಟ್ 3% ಇಲ್ಲಿ ತನಕ ಮಾರ್ಕೆಟ್ ಬರಲ್ಲ. ಸೊ ಮೇ ಬಿ ಇಟ್ಸ್ ಎ ಲೆಸ್ ಚಾನ್ಸಸ್. ಓಕೆ, ಅಂಡ್ ಮತ್ತೆ ನಾವು ನೋಡೋದಾದ್ರೆ ಇಲ್ಲಿ ನಿಮಗೆ ಸಪೋರ್ಟ್ ಅಂತ ಪ್ಲಾಟ್ ಮಾಡಿದ್ದೀನಿ 23,139 ಅಂಡ್ 23,041. ಇನ್ ಕೇಸ್ ಪ್ರೈಸ್ ಬಂದುಬಿಟ್ಟು ಈ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಆಗಿ ಇಲ್ಲಿ ಏನಾದ್ರು ಕೆಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ, ಇಲ್ಲಿ ನೀವು ನೋಡಿ ಪ್ರೀವಿಯಸ್ಲಿ ಇಲ್ಲೂ ಸಹ ನಿಮ್ಗೆ ಒಂದು ಸ್ಮಾಲ್ ಸಪೋರ್ಟ್ ಇದೆ. ಈ ಸಪೋರ್ಟ್ ನ ಬ್ರೇಕ್ಔಟ್ ಆಗ್ತಿದೆ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಯಾವ ರೀತಿ ಪ್ಲಾಟ್ ಮಾಡಿದ್ದೀನಿ, ಸೊ ಇಲ್ಲಿ ಲೋಯರ್ ಹೈ ಲೋಯರ್ ಲೋ, ಸೊ ಹಾಗೆ ನಮಗೆ ಇಲ್ಲಿ ಸೇಮ್ ಪ್ರೈಸ್ ಆಕ್ಷನ್ ಆಗೋ ಸಾಧ್ಯತೆ ತುಂಬಾ ಕಾಣ್ತಾ ಇದೆ. ಅಂಡ್ ಈ ಒಂದು 23,041 ಏನಿದೆ ಇದ್ರ ಕೆಳಗಡೆ ಕ್ಲೋಸ್ ಆಗ್ತಾ ಇದ್ರೆ, ಈಗ ನೋಡಿ ಇಲ್ಲಿ ನಿಮ್ಗೆ ಹತ್ರನೇ ಇದೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಿದೆ ಅಂತಂದ್ರೆ ಹತ್ರನೇ ಇದೆ. ಯಾವಾಗ ಈ ರೀತಿ ಮಲ್ಟಿಪಲ್ ಲೆವೆಲ್ಸ್ ಹತ್ರ ಇರುತ್ತೆ, ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ತುಂಬಾ ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ದೊಡ್ಡ ಮೊಮೆಂಟಮ್ ಬರಲ್ಲ. ಇವಾಗ ನೋಡಿ ಇಲ್ಲಿ ನಮಗೆ ಆಗಿರೋದು ವೆರಿ ಗುಡ್ ಮೊಮೆಂಟಮ್, ಆದ್ರೆ ಇಲ್ಲಾಗಿರೋದು ಸೈಡ್ ವೇಸ್. ನಾನು ಹೇಳ್ತಿರೋದು ಅವಾಗಿಂದ ಈ ಒಂದು ಜೋನ್ಸ್ ಹೇಳ್ತಾ ಇದ್ದೀನಲ್ವ, ಈ ಒಂದು ಜೋನ್ಸ್ ಅಲ್ಲಿ ಸೇಮ್ ಹೀಗೆ ಆಗೋ ಒಂದು ಸಾಧ್ಯತೆ. ಇಲ್ಲಿಂದ ಇಲ್ಲಿಗೆ ತುಂಬಾ ದೊಡ್ಡ ಮೊಮೆಂಟಮ್ ಇದೆ. ಈ ಒಂದು ಮೊಮೆಂಟಮ್ ಅಲ್ಲಿ ನಾವು ಈ ರೀತಿ ಸ್ವಲ್ಪ ಮೊಮೆಂಟಮ್ ನೋಡ್ತೀವಿ. ಇಲ್ಲಿ ನೋಡಿ ಮೊಮೆಂಟಮ್ ಕಾಣ್ತಾ ಇದೆ ನಮಗೆ ತುಂಬಾ ದೊಡ್ಡದಾಗಿ, ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಸೇಮ್ ಇದೇ ಒಂದು ಪಾಯಿಂಟ್ ನಾನು ಹೇಳ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಿಲೋ ದಿಸ್ ಏನಾದ್ರು ಕ್ಲೋಸ್ ಆಗ್ತಾ ಇದ್ರೆ ನಾನು ಅಷ್ಟು ಇಂಟ್ರೆಸ್ಟೆಡ್ ಆಗಿರಲ್ಲ ಸೊ ಬೈ ಮಾಡೋದು ಸೇಲ್ ಮಾಡೋದು. ಓಕೆ, ಬಿಕಾಸ್ ಇಲ್ಲಿ ನನಗೆ ಸ್ಲೋ ಮೊಮೆಂಟಮ್ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಟ್ರೇಡ್ ನ ಅವಾಯ್ಡ್ ಮಾಡೋದಕ್ಕೂ ತುಂಬಾ ನೋಡ್ತಾ ಇರ್ತೀನಿ. ಮತ್ತೆ ಇದು ಬಂದ್ಬಿಟ್ಟು ಪ್ಲಾನ್ ಬಿ ಆಗಿರುತ್ತೆ. ಮತ್ತೆ ಈಗ ನೀವು ನೋಡಬಹುದು ಈ ಒಂದು 23,352 ಏನಿದೆ ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅಗೈನ್ ಈ ಒಂದು 23,550 ಏನಿದೆ ಈ ಒಂದು ಝೋನ್ಗೆ ಹೋಗ್ತಾ ಇದ್ರು ಸಹ ಮಾರ್ಕೆಟ್ ಅಲ್ಲಿ ಈ ರೀತಿ ಪ್ರೈಸ್ ಆಕ್ಷನ್ ಆಗ್ಬಿಟ್ಟು ಡೌನ್ ಫಾಲ್ ಆದ್ರೂ ಆಗ್ಬೋದು, ಅಥವಾ ಇಲ್ಲಿಂದ ಬ್ರೇಕ್ಔಟ್ ಆಗಿ ಅಪ್ ಸೈಡ್ ಹೋಗ್ಬೋದು. ಈ ರೀತಿ ಸಹ ನಮಗೆ ಮಾರ್ಕೆಟ್ ಅಲ್ಲಿ ಸ್ಟ್ರಕ್ಚರ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಓಕೆ, ಗಟ್ ಇಟ್. ಸೊ ಈ ಒಂದು ಅನಾಲಿಸಿಸ್ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮಗೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಬೇಕು ಅಂತಂದ್ರೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ ನನಗೆ ಕಮೆಂಟ್ ಬರಬೇಕು. ಸೊ ಕಮೆಂಟ್ ಬಂದಿದೆ ಅಂತಂದ್ರೆ ಸೊ ಖಂಡಿತ ನಾಳೆಯಿಂದ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೀನಿ. ಸೊ ಎಲ್ಲರೂ ಪ್ರಾಫಿಟ್ ಮಾಡಿ, ನಾನು ಸಹ ಮಾಡ್ತಾ ಇದ್ದೀನಿ, ನೀವು ಸಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.